ತ್ರಿವಿಕ್ರಮ್ ಗೆಲ್ಬೇಕಿತ್ತಲ್ಲ. ಆ ಭವ್ಯ ಸೇರಿ ಬಿಟ್ಟು ಸುಮ್ಮನೆ ತಮ್ಮ ಆಟ ತಾವು ಆಡಿದ್ರೆ ಏನೋ ಗೆಲ್ತಿದ್ರೇನೋ ಅನಿಸುತ್ತೆ ನನ್ಗೆ ಯಾಕೋ. ಅಲ್ಲ ರಜತ, ವೈಲ್ಡ್ ಕಾರ್ಡ್ ಎಂಟ್ರಿ ಬಂದ 50 ದಿನ ಆದ್ಮೇಲೆ ಬಂದ, ಅವೇನ್ ಗೆಲ್ತಾನಿಲ್ಲ ಅನ್ಕೊಂಡಿದ್ದೆ ನಾನು. ಆದ್ರೂ ಚೆನ್ನಾಗಿ ಆಟ ಆಡೋಣ. ಬಟ್ ಆದ್ರೂ ನೋಡು ಟಾಪ್ 3 ನಲ್ಲಿ ಬಂದ್ ಕುಂತಾನು. ಅಲ್ಲ ಮಂಜನ ಚೆನ್ನಾಗಾಗಿದ್ದ, ಮಂಜನ ಗೆಲ್ಬೇಕಿತ್ತಲ್ಲ. ಆದ್ರೂ ಏನ್ ಮಾಡೋದು, ಹನುಮಂತನು ಗೆದ್ದಾನ, ಚಲೋ ಆಯ್ತು ಬಿಡು ಅದು. ಹನುಮಂತ ಗೆದ್ದಿದಂದ್ರೆ ನನಗಂತೂ ಫುಲ್ ಖುಷಿ ಆಗೈತೆ, ನಮ್ಮ ಉತ್ತರ ಕರ್ನಾಟಕ ಹುಡುಗ ಬಂದ್ಬಿಟ್ಟಾನಲ್ಲ ಅಂತೇಳಿ. ನಾನಾ ಗೆದ್ದಿನೇನೋ ಅನ್ನುವಷ್ಟು ಖುಷಿ ಆಗಿಬಿಟ್ಟೈತೆ ನನಗೀಗ. ಬಟ್ ಆದ್ರೂ ಚೆನ್ನಾಗಿ ಆಡಿದ ಅವನ ಸಾಂಗ್, ಅಯ್ಯಪ್ಪ ಅವನ ಸಿಂಪ್ಲಿಸಿಟಿ ನನಗಂತೂ ಸುಮ್ಮನೆ ಇಷ್ಟ ಆಗಿಬಿಡ್ತು. ಮೋಕ್ಷಿತ ಗೆಲ್ಬೇಕಿತ್ತು, ಯಾರಾದ್ರೂ ಒಬ್ರಾದ್ರೂ ಹೆಣ್ಮಕ್ಳು ಗೆಲ್ಬೇಕು ಅನ್ನೋದು ನಂಗಿತ್ತು. ಯಾವ್ದಾದ್ರೂ ಹೆಣ್ಮಕ್ಳು ಗೆದ್ರು ಅನ್ನೋ ಖುಷಿ ಆಗ್ತಿತ್ತು. ಬಿಗ್ ಬಾಸ್ ಅಂತೂ ಮುಗೀತು, ಇನ್ಮೇಲೆ ಎಲ್ಲರೂ ಮನೇಲಿ ಸೀರಿಯಲ್ ಅನ್ಕೊಂತ ಕುಂದಿರ್ತಾರೆ. ನನ್ಗಂತೂ 10 ಗಂಟೆಗೆ ಮಲಗ್ತೀನಿ. ಇನ್ನ ಮುಗೀತಪ್ಪ ಬಿಗ್ ಬಾಸ್. ಮತ್ತೆ ನೆಕ್ಸ್ಟ್ ಬಿಗ್ ಬಾಸ್ ತನ ವೇಟ್ ಮಾಡೋದೆ.